ಧೈರ್ಯವಾಗಿರಿ. ಜಯಶ್ಯಾಮ್ ಜಬದೊರೆ. ಅಧ್ಯಾಯ 4. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಇಬ್ರಿಯ 10:35. ಧೈರ್ಯವಾಗಿರಿ, ಅದು ನಿಮಗೆ ಮಹಾ ಪ್ರತಿಫಲವನ್ನು ಕೊಡುತ್ತದೆ. ಧೈರ್ಯವಾಗಿರಿ, ಅದು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಧೈರ್ಯರಾಗಿರಿ, ಅದು ನೀವು ದೇವರ ಮಕ್ಕಳು ಎಂಬುದನ್ನು ಪ್ರಕಟಿಸುತ್ತದೆ. ಸೈತಾನನು ಭಯವನ್ನು ಹುಟ್ಟಿಸುತ್ತಾನೆ. ಅನೇಕ ದೈವ ಹಿಡಿದ ಜನರನ್ನು ನೋಡುವಾಗ ಸೈತಾನನು ಅವರನ್ನು ಜಯಿಸುವುದಕ್ಕೆ ಮೊದಲು ಅವರಲ್ಲಿ ಭಯವನ್ನು ಹುಟ್ಟಿಸುತ್ತಾನೆ. ನಂತರ ಅವರನ್ನು ಜಯಿಸುವುದನ್ನು ಕಾಣಬಹುದು. ಶೋಧನೆಗಳಲ್ಲಿ ಮೊದಲು ಭಯವನ್ನು ಹುಟ್ಟಿಸುತ್ತಾನೆ. ಒಂಟಿಯಾಗಿರುವಾಗ ಭಯವನ್ನು ಹುಟ್ಟಿಸುತ್ತಾನೆ. ಕಾಡು ಮೃಗಗಳು, ಹಾವುಗಳನ್ನು ತೋರಿಸಿ ಹೆದರಿಸುತ್ತಾನೆ. ಭಯಪಡುವಾಗ ಸುಲಭವಾಗಿ ನಮ್ಮನ್ನು ಜಯಿಸುತ್ತಾನೆ. ಸಿಂಹವನ್ನು ನೋಡಿರಿ, ಅದು ಒಂದು ಪ್ರಾಣಿಯನ್ನು ಹಿಡಿಯುವ ಮೊದಲು ಭಯಂಕರವಾಗಿ ಗರ್ಜಿಸುತ್ತದೆ. ಆ ಗರ್ಜನೆಗೆ ಕಾಡೇ ಅದುರುತ್ತದೆ. ಆ ಶಬ್ದಕ್ಕೆ ಕಾಡು ಮೃಗಗಳೆಲ್ಲವೂ ದಿಕ್ಕಾಪಾಲಾಗಿ ಎಲ್ಲಿಗೆ ಓಡುತ್ತಿದ್ದೇವೆ ಎಂದು ತಿಳಿಯದೆ ಚೆಲ್ಲಾಪಿಲ್ಲಿಯಾಗಿ ಓಡುತ್ತವೆ. ಕೊನೆಗೆ ಸಿಂಹದ ಹತ್ತಿರಕ್ಕೆ ಬಂದು ಸಿಕ್ಕಿಕೊಳ್ಳುತ್ತವೆ. ಧೈರ್ಯವಾಗಿರಿ ಎಂದು ಕರ್ತನು, ದೇವರಾತ್ಮನು ನಮಗೆ ಬುದ್ಧಿ ಹೇಳುತ್ತಾರೆ. ಪ್ರಕೃತಿದತ್ತವಾಗಿ ಬರುವ ಧೈರ್ಯವೂ ಉಂಟು, ಕರ್ತನಿಂದ ಕೊಡಲ್ಪಡುವ ಧೈರ್ಯವೂ ಉಂಟು. ದಿ ಗ್ರೇಟ್ ಅಲೆಕ್ಸಾಂಡರನ ಬಗ್ಗೆ ನೀವು ಕೇಳಿರುವಿರಿ. ಲೋಕರೀತಿಯಲ್ಲಿ ಅವನು ಬಹಳ ಧೈರ್ಯಶಾಲಿ. ಆ ಧೈರ್ಯದಿಂದಲೇ ಅವನು ತನ್ನ 33ನೇ ವಯಸ್ಸಿನಲ್ಲಿಯೇ ಇಡೀ ಲೋಕದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿದನು. ದೇವರ ಮಕ್ಕಳಾಗಿರುವ ನಮ್ಮನ್ನು ಕರ್ತನು ಧೈರ್ಯಪಡಿಸುತ್ತಾನೆ. ನೋಡಿರಿ, ದಾವೀದನು ಕರ್ತನಿಂದ ಬಲವನ್ನು ಹೊಂದಿದುದರಿಂದ ಕರಡಿಯನ್ನು ಕುರಿತಾಗಲಿ ಸಿಂಹವನ್ನು ಕುರಿತಾಗಲಿ ಸೌಲನನ್ನು ನೋಡಿಯಾಗಲಿ ಭಯಪಡದೆ ಧೈರ್ಯದಿಂದ ಕರ್ತನಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಿದ್ದನು. ಕರ್ತನಿಂದ ಹೊಂದಿದ ಧೈರ್ಯದಿಂದ ದಾವೀದನು ಇಸ್ರಾಯೇಲರ ದೊಡ್ಡ ಅರಸನಾಗಿ ಹೆಸರನ್ನು ಹೊಗಳಿಕೆಯನ್ನು ಪಡೆದನು. ನನ್ನ ಆತ್ಮಕ್ಕೆ ಬಲವನ್ನು ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ ಎಂದು ದಾವೀದನು ಹೇಳುವುದನ್ನು ಗಮನಿಸಿರಿ. ಮಾತ್ರವಲ್ಲ, ತನ್ನ ಜೀವಿತದ ಅಂತ್ಯದಲ್ಲಿ ಕರ್ತನಿಂದ ಹೊಂದಿದ್ದ ಆ ಧೈರ್ಯವನ್ನೇ ತನ್ನ ಮಗನಾದ ಸೊಲೊಮೋನನಿಗೂ ಬಿಟ್ಟುಕೊಡಲು ತೀರ್ಮಾನಿಸಿದನು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ ಎಂದು ದಾವೀದನು ಸೊಲೊಮೋನನಿಗೆ ಕೊಟ್ಟ ಆಲೋಚನೆ ಅತಿ ಶ್ರೇಷ್ಠವಾದುದು. 1 ಪೂರ್ವಕಾಲ ವೃತ್ತಾಂತ 22:13. ದೇವಮಗುವೆ, ಧೈರ್ಯವಾಗಿರು, ಕರ್ತನು ನಿನಗಾಗಿ ಯುದ್ಧ ಮಾಡುತ್ತಿದ್ದಾನೆ. ನಿನ್ನ ಪಾಪ ಅಪರಾಧಗಳನ್ನು ಮನ್ನಿಸಿ ನಿನ್ನ ತಪ್ಪಿತಸ್ಥ ಮನೋಭಾವದಿಂದ ನಿನ್ನನ್ನು ಬಿಡಿಸಿ ನಿನ್ನನ್ನು ನೀತಿವಂತನನ್ನಾಗಿ ಮಾಡುತ್ತಾನೆ. ಆದುದರಿಂದ ನೀನು ಭಯಪಡುವ ಅವಶ್ಯವಿಲ್ಲ, ಕಳವಳ ಪಡಬೇಕಾಗಿಲ್ಲ. ಸತ್ಯವೇದವು ಹೇಳುತ್ತದೆ, ನೀತಿವಂತರೇ ಸಿಂಹದಂತೆ ಧೈರ್ಯವಾಗಿರಿ. ಜ್ಞಾನೋಕ್ತಿ 28:1. ದೇವರ ಮಕ್ಕಳೇ, ದೇವರಾತ್ಮನು ನಿಮ್ಮನ್ನು ಧೈರ್ಯಪಡಿಸುತ್ತಾನೆ. ಪರಿಶುದ್ಧ ಆತ್ಮನು ನಿಮ್ಮೊಳಗೆ ಬರುವಾಗ ಭಯದ ಆತ್ಮ ನಿಮ್ಮಿಂದ ದೂರವಾಗುತ್ತದೆ. ಅಂಧಕಾರದ ಶಕ್ತಿಗಳೆಲ್ಲ ಓಡಿ ಹೋಗುತ್ತವೆ. ಒಂದು ಧೈರ್ಯವು ಪರಲೋಕದಿಂದ ಇಳಿದು ಬಂದು ನಮ್ಮನ್ನು ಆವರಿಸುತ್ತದೆ. ಪರಿಶುದ್ಧ ಆತ್ಮನ ಬಲದಿಂದ ನಾವು ಬಲವನ್ನು ಧೈರ್ಯವನ್ನು ಹೊಂದುತ್ತೇವೆ. ಸತ್ಯವೇದವು ಹೀಗೆ ಹೇಳುತ್ತದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. 2 ತಿಮೋತಿ 1:7.
ಸತ್ಯವೇದವು ಹೇಳುತ್ತದೆ, ಪೇತ್ರ ಯೆಹೋವನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರ ಅಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಅಪೊಸ್ತಲ ಕೃತ್ಯ 4:13. ದೇವಮಗುವೆ, ಧೈರ್ಯವಾಗಿರು. ಕರ್ತನಿಗಾಗಿ ನೀನು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕಲ್ಲವೇ? ನಾವು ಧೈರ್ಯ ಹೊಂದಿ, ಕರ್ತನು ನನಗೆ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಇಬ್ರಿಯ 13:6. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು.
ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.